ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆಗೆ ಕ್ಷಣಗಣನೆ ಆರಂಭ ಆಗಿರುವಂತದ್ದು. ಸಂಪುಟ ಕಸರತ್ತಿಗೆ ಹಿಂದೆ ಅಲ್ಪ ವಿರಾಮ ಬೀಳುತ್ತೆ. ಸೋಮವಾರವೇ ಸಚಿವರ ಪ್ರಮಾಣ ವಚನ ಫಿಕ್ಸ್. ಏನು ಸಿಎಂ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಗೆ ಕ್ಷಣಗಣನೆ ಈಗ ಆರಂಭ ಆಗಿದೆ. ಸಂಪುಟ ಕಸರತ್ತಿಗೆ ಹಿಂದೆ ಅಲ್ಪ ವಿರಾಮ ಬೀಳುತ್ತೆ. ಸೋಮವಾರವೇ ಸಚಿವರ ಪ್ರಮಾಣ ವಚನ ಫಿಕ್ಸ್. ಸಚಿವರ ಪ್ರಮಾಣ ವಚನ ಸಮಾರಂಭಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. 20 ಸಚಿವರ ಪಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಅಸ್ತು ಹೊಂದಿದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಸಂಪುಟವನ್ನ ಸೇರೋದು ಯಾರು? ಯಾರ್ಯಾರಿಗೆ ಅವಕಾಶವನ್ನ ನೀಡ್ತಾ ಇದೆ? ನಿಮ್ಮ ಅಶ್ವವೇಗ ನ್ಯೂಸ್ ಬಳಿ ಎಕ್ಸ್ಕ್ಲೂಸಿವ್ ಪಟ್ಟಿ ಈಗ ಲಭ್ಯ ಇದೆ. ನೋಡಿ, ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಸಂಪುಟ ಕಸರತ್ತಿಗೆ ಅಲ್ಪ ವಿರಾಮ ಹಿಂದೆ ಬೀಳುತ್ತೆ. ಸೋಮವಾರವೇ ಸಚಿವರ ಪಟ್ಟಿ ಅಂದ್ರೆ ಸೋಮವಾರವೇ ಸಮಾರಂಭ ನಡೆಯುತ್ತೆ. ಸಚಿವರ ಒಂದು ಪ್ರಮಾಣ ವಚನ ಸಮಾರಂಭ ನಡೆಯುವಂಥದ್ದು. ಅದಕ್ಕಾಗಿ ಸಕಲ ತಯಾರಿಗಳಾಗ್ತಾ ಇದೆ. ಇರುವಂತಹ 20 ಸ್ಥಾನಕ್ಕೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಇಲ್ಲಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನುವಂಥದ್ದೇ ಪ್ರಶ್ನೆ ಆಗಿರುವಂಥದ್ದು. ಈಗೇನೋ ಹೈಕಮಾಂಡ್ ಏನು ಈ ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಅಸ್ತು ಅಂತ ಹೇಳಿದೆ. ಆದರೆ ಏನು ಸಚಿವರ ಪಟ್ಟಿ ಏನು ರೆಡಿ ಆಗಿದೆ, ಆ ಪಟ್ಟಿ ಮಾತ್ರ ಸಸ್ಪೆನ್ಸ್ ಆಗಿ ಉಳಿದುಕೊಂಡಿರುವಂಥದ್ದು. ಇನ್ನೂ ಸಸ್ಪೆನ್ಸ್ ಆಗೇ ಇದೆ. ಅದು ಬಿಡುಗಡೆ ಮಾಡಿಲ್ಲ. ಆ ಹೆಸರುಗಳು ಯಾರಿಗೆ ಮಣೆ ಹಾಕಿದೆ ಹೈಕಮಾಂಡ್ ಇಲ್ಲಿ ಅಂತ. ಯಾಕಂದರೆ ಇರುವಂತಹ 20 ಸ್ಥಾನಕ್ಕೆ ಸಚಿವಾಕಾಂಕ್ಷಿಗಳು ಹೆಚ್ಚಾಗಿದ್ರು, ಲಾಭಿ ಮಾಡ್ತಾ ಇದ್ರು. ದೆಹಲಿವರೆಗೂ ಕೂಡ ರಾಜ್ಯದ ಏನು ಶಾಸಕರು ತೆರಳಿದ್ರು. ಅಲ್ಲಿ ಹೋಗಿ ಹೈಕಮಾಂಡ್ಗೆ ಡಿಮ್ಯಾಂಡ್ ಮಾಡಿದ್ರು. ಈಗ ಕೊನೆಗೂ ಕೂಡ ಮುಹೂರ್ತ ಕೂಡು ಬಂದಿದೆ. ಸೋಮವಾರವೇ ಸಚಿವರ ಪ್ರಮಾಣ ವಚನ ಫಿಕ್ಸ್. ಇಂದು ರಾತ್ರಿಯೇ ದೆಹಲಿಯಿಂದ ಬರುತ್ತೆ ಫೈನಲ್ ಲಿಸ್ಟ್. ಏನು ಫೈನಲ್ ಲಿಸ್ಟ್ ಮಾಡಿಕೊಂಡಿದ್ದಾರೆ, ಹೆಸರುಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ, ಅದು ಇಂದು ರಾತ್ರಿಯೇ ಬರುತ್ತೆ. ಹೈಕಮಾಂಡ್ ಮುದ್ರೆ ಇರುವಂತಹ ಪಟ್ಟಿ, ಸಚಿವರ ಪಟ್ಟಿ ಸಮೇತ ರಾಜ್ಯಕ್ಕೆ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ಸೋಮವಾರ ಸಂಜೆ 4 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ. ದೆಹಲಿಯಲ್ಲಿ 4 ದಿನ ವಾಸ್ತವ್ಯವನ್ನ ಹೂಡಿದಂತಹ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸಿಎಂ ಹಾಗೂ ಮಾಜಿ ಸಿಎಂ ಅಭಿಪ್ರಾಯಕ್ಕೆ ವರಿಷ್ಠರಿಂದ ಸಮ್ಮತಿ ನೀಡಲಾಗಿದೆ. ಅಸಮಾಧಾನ ಸ್ಫೋಟಿಸದ ರೀತಿಯಲ್ಲಿ ಸಂಪುಟವನ್ನ ರಚನೆ ಮಾಡಲಾಗ್ತಾ ಇದೆ. ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಬೆಂಗಳೂರಿನಲ್ಲೇ ಸುರ್ಜೇವಾಲಾ ಇರ್ತಾರೆ. ಮಂತ್ರಿಗಿರಿಗಾಗಿ 40ಕ್ಕೂ ಹೆಚ್ಚು ಶಾಸಕರು ಕಾಯ್ತಾ ಇದ್ದಾರೆ. ಈ ಲಿಸ್ಟ್ ನಲ್ಲಿ ನಮ್ಮ ಹೆಸರಿದೆಯಾ ಅಂತ. ಹಿರಿತನ ಹಾಗೂ ಜಿಲ್ಲಾವಾರು ಪ್ರಾತಿನಿಧ್ಯದ ಮೇಲೆ ಅವಕಾಶವನ್ನ ಈ ಬಾರಿ ನೀಡಲಾಗಿದೆ. ಇನ್ನು ನಿನ್ನೆ ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಆಕಾಂಕ್ಷಿಗಳ ದಂಡು ತೆರಳಿತ್ತು. ಅಪ್ಪಾಜಿ ನಾಡಗೌಡ, ಯಶವಂತರಾಯಗೌಡ ಪಾಟೀಲ್ ಇವರು ಕೂಡ ತೆರಳಿದ್ರು. ಅಶೋಕ್ ಪಟ್ಟಣ್, ರಿಜ್ವಾನ್ ಅರ್ಷದ್, ಯಾಜೀರ್ ಖಾನ್ ಅವರೆಲ್ಲ ಸೇರಿದಂತೆ 10ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿಗಳಿಂದ ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿಯನ್ನು ನೀಡಲಾಗಿತ್ತು. ನೋಡಿ, ಸಂಪುಟ ವಿಸ್ತರಣೆ ಈಗ ತೀವ್ರ ಕುತೂಹಲಕಾರಿಯಾಗಿರುವಂಥದ್ದು. ಇವರೇ ನೋಡಿ ಹೊಸ ಮಿನಿಸ್ಟರ್ ಯಾರ್ಯಾರು ಅಂತ ನೋಡೋದಾದ್ರೆ ಯಾರ್ಯಾರಿಗೆ ಮಣೆ ಹಾಕಿದೆ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಒಂದು ಪಟ್ಟಿಯಲ್ಲಿ, ಸಿ ಪುಟ್ಟರಂಗ ಶೆಟ್ಟಿ ಇದ್ದಾರೆ. ಈ ಹೊಸ ಪಟ್ಟಿ ಏನು ಸಿದ್ಧತೆ ಆಗಿದೆ ಅದರಲ್ಲಿ ಇವರ ಹೆಸರುಗಳಿರುವಂಥದ್ದು. ಬಸವರಾಜ ರಾಯರೆಡ್ಡಿ ಇದ್ದಾರೆ. ಇನ್ನು ತನ್ವೀರ್ ಸೇಠ್, ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್, ಸಾಕಷ್ಟು ಏನು ಬೇಡಿಕೆ ಇತ್ತು ಇವರನ್ನ ಸಚಿವರು ಮಾಡಬೇಕು ಅಂತ. ರಿಜ್ವಾನ್ ಅರ್ಷದ್ ಇದ್ದಾರೆ, ಟಿ ರಘುಮೂರ್ತಿ ಇದ್ದಾರೆ ಒಂದು ಲಿಸ್ಟ್ನಲ್ಲಿ. ಇವರು ಸಚಿವರಾಗ್ತಾರೆ. ಇನ್ನು ಎಸ್ ಪೊನ್ನಣ್ಣ ಇದ್ದಾರೆ ಈ ಒಂದು ಹೊಸ ಪಟ್ಟಿಯಲ್ಲಿ. ಹೈಕಮಾಂಡ್ ಓಕೆ ಮಾಡಿರುವಂತಹ ಪಟ್ಟಿಯಲ್ಲಿ ಇವರ ಹೆಸರುಗಳಿರುವಂಥದ್ದು. ಶಿವಲಿಂಗೇಗೌಡ ಇದ್ದಾರೆ, KM ಶಿವಲಿಂಗೇಗೌಡ ಕೂಡ ಇರುವಂಥದ್ದು ಈ ಒಂದು ಲಿಸ್ಟ್ನಲ್ಲಿ. ಇನ್ನು ಬಿ ಶಿವಣ್ಣ ಕೂಡ ಈ ಒಂದು ಲಿಸ್ಟ್ನಲ್ಲಿದ್ದಾರೆ. ಇವರೆಲ್ಲರೂ ಕೂಡ ನೂತನ ಸಚಿವರಾಗ್ತಾರೆ. ಎಂ ಕೃಷ್ಣಪ್ಪ ಇವರು ಕೂಡ ಈ ಲಿಸ್ಟ್ನಲ್ಲಿರುವಂಥದ್ದು. ಯಶವಂತರಾಯಗೌಡ ಪಾಟೀಲ್ ಇರುವಂಥದ್ದು ಇಲ್ಲಿ. ಇನ್ನು ಅಪ್ಪಾಜಿ ನಾಡಗೌಡ ಕೂಡ ಈ ಒಂದು ಲಿಸ್ಟ್ನಲ್ಲಿದ್ದಾರೆ. ಅಜಯ್ ಸಿಂಗ್ ಇವರು ಕೂಡ ಈ ಹೊಸ ಮಂತ್ರಿ ಆಗ್ತಾರೆ. ಅಂದರೆ ಈ ಒಂದು ಏನು ಪಟ್ಟಿ ಸಿದ್ಧತೆ ಆಗಿದೆ ಅದರಲ್ಲಿ ಇದ್ದಾರೆ. ಸಲೀಂ ಅಹಮದ್ ಇದ್ದಾರೆ. ಇನ್ನು ಮಲ್ಲಿಕಾರ್ಜುನ್, SS ಮಲ್ಲಿಕಾರ್ಜುನ್ ಕೂಡ ಇವರೆಲ್ಲರೂ ಆಕಾಂಕ್ಷಿಗಳಾಗಿದ್ರು. ಇವರೆಲ್ಲರಿಗೂ ಕೂಡ ಮಣೆ ಹಾಕಿರುವಂಥದ್ದು. ಲಕ್ಷ್ಮಣ್ ಸವದಿ
ಇವ್ರಿಗೂ ಕೂಡ ಸಚಿವ ಸ್ಥಾನ ಸಿಗ್ತಾ ಇರುವಂಥದ್ದು. ಇನ್ನು ಎಚ್ ಸಿ ಬಾಲಕೃಷ್ಣ ಇದ್ದಾರೆ ಈ ಒಂದು ಲಿಸ್ಟ್ನಲ್ಲಿ. ಎಸ್ಸಿನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಜೀವನ್ ಸಂಪರ್ಕದಲ್ಲಿದ್ದಾರೆ. ಜೀವನ್, ಏನು ಈಗ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯೇ ಒಂದು ಹೈಪ್ ಕ್ರಿಯೇಟ್ ಆಗಿರುವಂಥದ್ದು, ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ, ಯಾರಿಗೆ ಲಕ್ ಒಲಿಯುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ಲಕ್ಷ್ಮಿ, ಈ ಒಂದು ವಿಚಾರವಾಗಿ ಸಾಕಷ್ಟು ಈ ಹಿಂದೆನೂ ಕೂಡ ಮೊದಲೇ ಸಾಕಷ್ಟು ವಿಚಾರವಾಗಿ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆ ವಿಚಾರವಾಗಿ ಸಾಕಷ್ಟು ಜಟಾಪಟಿಗಳು ನಡೆದಿದ್ವು. ಸದ್ಯ ಇದೊಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂತದ್ದು. ಮೊನ್ನೆ ಸಿಎಂ ಮಾತಾದಂತಹ ಸಂದರ್ಭದಲ್ಲೂ ಕೂಡ ಹೇಳಿದಂತದ್ದು ಏನಂದ್ರೆ, ಸೋಮವಾರ 99% ಎಲ್ಲಾ ಸಿದ್ಧತೆಗೆ ಆಲ್ರೆಡಿ ರಾಜಭವನಕ್ಕೆ ಆಲ್ರೆಡಿ ಒಂದು ವಿಚಾರವಾಗಿ ತಿಳಿಸಿದೀವಿ. ಈ ರಾಜಭವನದಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಿದೆ. ಇನ್ನು ಈ ಒಂದು ವಿಚಾರವಾಗಿ ಇವತ್ತು ಸಂಜೆ ಫೈನಲ್ ಲಿಸ್ಟ್ ಏನು ದೆಹಲಿಯಿಂದ ಬರುವಂತದ್ದು, ರಾಜ್ಯಕ್ಕೆ ಒಂದು ಲಿಸ್ಟ್ ಬಳಿಕ ನಾಳೆ ಸಂಜೆಗೆ ಬಹುತೇಕ ಏನೊಂದು ಟೈಮ್ ಫಿಕ್ಸ್ ಆಗಿ ನಾಳೆ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂತದ್ದು. ಇದ್ರ ಜೊತೆಗೆ ಏನು ಆಕಾಂಕ್ಷಿಗಳಿದ್ರು ಇವ್ರನ್ನೂ ಕೂಡ ಏನು ಸಚಿವಾಕಾಂಕ್ಷಿಗಳಿದ್ರು, ಏನು 40 ಜನಕ್ಕೂ ಹೆಚ್ಚು ಜನ ಶಾಸಕರು ಸಚಿವಾಕಾಂಕ್ಷಿಗಳಾಗಿದ್ರು, ಇವ್ರನ್ನೂ ಕೂಡ ಒಂದು ಕಡೆ ಒಂದು ಮನವೊಲಿಸುವಂತ ಕಾರ್ಯಗಳು ಕೂಡ ಮಾಡ್ಬೇಕಾಗುತ್ತೆ. ಹೈಕಮಾಂಡ್ ಮಟ್ಟದಲ್ಲಾಗಿರ್ಬೋದು, ಇನ್ನು ರಾಜ್ಯ ನಾಯಕರ ಮಟ್ಟದಲ್ಲಾಗಿರ್ಬೋದು, ಇನ್ನು ಸಿಎಂ ಆಗಿರ್ಬೋದು, ಎಲ್ಲರೂ ಕೂಡ ಅವ್ರನ್ನೂ ಕೂಡ ಮನವೊಲಿಸುವಂತ ಕಾರ್ಯಗಳನ್ನ ಮಾಡ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕಾರ್ಯತಂತ್ರಗಳನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ರೂಪಿಸ್ಕೊಂಡಿರೋದು, ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ರೂಪಿಸ್ಕೊಂಡ್ರು. ಇನ್ನು ಎಲ್ಲಾ ಕಡೆ ಎಲ್ಲಾ ವಿಚಾರದಲ್ಲೂ ಕೂಡ ಮನವೊಲಿಸ್ಕೊಂಡು ಎಲ್ಲರನ್ನೂ ಒಂದು ಮನವೊಲಿಕೆ ಎಲ್ಲವರ ಒಲವನ್ನು ತೆಗೆದುಕೊಂಡು ಈ ಒಂದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಬೇಕು ಅಂತ ಸರ್ಕಾರ ಮುಂದಾಗಿರುವಂತದ್ದು. ಬಹುತೇಕ ನಾಳೆ ಇದಕ್ಕೆ ಒಂದು ಅಂತಿಮ ಸಿಗಲಿದೆ. ಲಕ್ಷ್ಮಿ, ಧನ್ಯವಾದ ಜೀವನ್ ನಿಮ್ಮೆಲ್ಲ ಮಾಹಿತಿಗಾಗಿ.